ಇವತ್ತು ಟಾಯ್ಲೆಟ್ ಕ್ಲೀನ್ ಮಾಡೋ ಕೆಲಸ ನಿಂದಿತ್ತು ತಾನೆ, ಮತ್ಯಾಕ್ ಮಾಡ್ಲಿಲ್ಲ? ನೆನ್ಪಿರ್ಲಿ, ಇದು ಜೈಲ್ ಜೈಲ್, ಜಿಂದಾಲ್ ಸಾಹೇಬ್ರ ಮನೆ ಅಲ್ಲ. ನೀನು ನಮ್ಗೆ ನಾಯಿ ಇದ್ದಂಗೆ. ನೋಡು, ನಿನ್ನ ಅತ್ತೆ ಮನೆಯವರು ನಿನಗೆ ಬುದ್ಧಿ ಕಲ್ಸೋಕೆ ಅಂತಾನೆ ಇಲ್ಲಿ ಕಳ್ಸಿದ್ದಾರೆ, ಅರ್ಥ ಆಯ್ತಾ? ಈಗ ಶಾಕ್ ಟ್ರೀಟ್ಮೆಂಟ್ಗೆ ರೆಡಿ ಆಗು. ಈ ಶಾಕ್ ಇಂದ ಇವನ್ ಚಳಿ ಬಿಟ್ಟೋಯ್ತು. ಈ ಜೈಲಲ್ಲಿ ನಾನು ಖೈದಿ ನಂಬರ್ 302. ನಂಗೆ ನಂಬಕ್ಕಾಗ್ತಾ ಇಲ್ಲ, ನಾನು ಹೇಗೆ ಈ ಜೈಲಲ್ಲಿ 3 ವರ್ಷ ಕಳೆದೆ ಅಂತ. ನನ್ನ ಹೆಸರು ಕ್ರಿಶ್ ಖನ್ನಾ. ಮನೆಗೆ ವಾಪಸ್ ಹೋಗೋ ಟೈಮ್ ಬಂತು. ಕನ್ನ ನಿಂಗೆ ಜಾಸ್ತಿ ಖುಷಿ ಆಗಿರ್ಬೋದು. ಏನೋ ತಪ್ಪು ಮಾಡಿದೆ. ಈ ಜೈಲಲ್ಲಿ 3 ವರ್ಷ ನರಕ ಅನುಭವಿಸಿದ್ದೀನಿ ನಾನು. ಈಗ ಯಾವುದೇ ವಿಷಯ ನಂಗೆ ಖುಷಿ ಕೊಡಲ್ಲ ಸರ್. ಥ್ಯಾಂಕ್ ಯು. ನಾನು ಹೋಗ್ತೀನಿ ಸರ್. ಸರ್ ಸರ್, ಏನಾಗ್ತಿದೆ ನಂಗೆ? ನಿನ್ನ ಶತ್ರುಗಳು ನಿನಗೆ ಅಂತ ಗಿಫ್ಟ್ ಕೊಟ್ಟಿದ್ದಾರೆ. ಅದು ಒಂದು ಡಿವೈಸ್. ಅದರಲ್ಲಿರೋ ಚಿಪ್ ನಿನಗೆ ಸಣ್ಣದಾಗಿ ಶಾಕ್ ಕೊಟ್ಟು ನಿನ್ನ ವಿಲ 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 ಒದ್ದಾಡೋ ಹಾಗೆ ಮಾಡುತ್ತೆ. ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಇರೋದು ಒಂದೇ ಒಂದು ರಿಮೋಟ್. ಅದು ನಿನ್ನ ಗೊಂಬೆ ತರ ಆಡಿಸುತ್ತೆ. ಬೇಕಾದ್ರೆ ಅದು ಈಸಿಯಾಗಿ ನಿನ್ನ ಸಾಯಿಸಬಹುದು. ನೀನು ಜೈಲಿಂದ ಏನೋ ಹೊರಗಡೆ ಹೋಗ್ತಾ ಇದೀಯಾ, ಆದ್ರೆ ನಿನಗೆ ಲೈಫ್ ಅಲ್ಲೂ ಕೂಡ ಫ್ರೀಡಮ್ ಅನ್ನೋದು ಸಿಗಲ್ಲ. ಅರ್ಥ ಆಯ್ತಾ? ರಿಮೋಟ್ ಯಾರ ಹತ್ರ ಇದೆ? ಅದು ನಿನ್ನ ಓನರ್ ಹತ್ರ ಇದೆ. ಅವ್ರಿಗೆ ಕೋಪ ಬರ್ಸೋ ಕೆಲಸ ಮಾಡ್ಬೇಡ. ಹೋಗು, ನಿನಗೆ ಅಂತ ಒಂದು ಕಾರ್ ಕಾಯ್ತಾ ಇದೆ. ಟೈಮ್ ವೇಸ್ಟ್ ಮಾಡ್ಬೇಡ, ಹೋಗು. ನಡಿ, ಹೋಗು. ಅರೇ ಭಾವ ಅವ್ರೆ, ನಿಮ್ ಸ್ಥಿತಿ ಏನಾಗಿದೆ? ನೀವು ಫುಲ್ ವೀಕ್ ಆಗ್ಬಿಟ್ಟಿದ್ದೀರಾ. ಡಾರ್ಕ್ ಸರ್ಕಲ್ ಬಂದಿದೆ. ನಿಮ್ ಜಿಮ್ ಬಾಡಿ ಏನಾಯ್ತು? ನೀವು ಕ್ರಿಶ್ ಥರನೇ ಕಾಣಿಸ್ತಾ ಇಲ್ಲ. ನನ್ನ ಈ ಪರಿಸ್ಥಿತಿ ಕಾರಣ ಯಾರೂ ಅಲ್ಲ, ಜಿಂದಲ್ ಫ್ಯಾಮಿಲಿ ಕಾರಣ. ಇರಲಿ ಬಿಡಿ, ನನ್ನ ವಸ್ತುಗಳನ್ನ ನಾನೇ ಇಟ್ಕೋತೀನಿ. ನನ್ನ ಭಾರ ನಂಗೆ ಇರಲಿ. ನನ್ನ ವಸ್ತುಗಳನ್ನ ನೀವು ಟಚ್ ಮಾಡಿದ್ರೆ ನಿಮ್ಮ ಕೈ ಕೊಳೆ ಆಗ್ಬೋದು. ಥ್ಯಾಂಕ್ ಯು ಮೇಡಮ್. ಏನು? ಏನಂದೆ? ಇನ್ನೊಂದ್ಸರಿ ಹೇಳು. ಮೇಡಮ್ ಅಂತನಾ? 3 ವರ್ಷ ಜೈಲಲ್ಲಿದ್ದ ಮಾತ್ರಕ್ಕೆ ಈ ಥರ ನಾಟಕ ಮಾಡೋದು, ಟಾಂಟ್ ಮಾಡೋದು, ಇದನ್ನೆಲ್ಲ ಕಲ್ತಿದೀಯಾ? ಯಾವ ನಾಟಕ? ನನ್ನ ಕೆಲಸದೊಂಥರ ನೋಡೋದು ಜಿಂದಲ್ ಫ್ಯಾಮಿಲಿಗೆ ಅಭ್ಯಾಸ ಅಲ್ವಾ? ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ. ಶರಾಬ್, ಬಾಯ್ಗ್ ಬಂದಾಗ ಮಾತಾಡ್ಬೇಡ. ಈ ನಿನ್ನ ಪರಿಸ್ಥಿತಿಗೆ ನೀನು ಮಾತ್ರ ಕಾರಣ, ಅರ್ಥ ಆಯ್ತಾ? ಈಗ ಬಂದು ವಿಕ್ಟಿಮ್ ಕಾರ್ಡ್ನ ಪ್ಲೇ ಮಾಡ್ಬೇಡ. ನಿನ್ ನಾಟಕನ ನಿಲ್ಲಿಸ್ಬಿಡು. ನಾನು ಹೇಳ್ದೆ ಅಲ್ವಾ ನನ್ನಿಂದ ದೂರ ಇರು ಅಂತ. ಲೂಸಾ ನೀನು? ಇಲ್ಲಿಂದ ಹೋಗು ಪ್ಲೀಸ್. ಇದಕ್ ನೀನ್ ಬೆಲೆ ಕಟ್ತೀಯಾ? ನಿನಗೇನ್ ಅನ್ಸುತ್ತೆ? ನಿನ್ಮೇಲೆ ನನಗೆ ಪ್ರೀತಿ ಇದೆ ಅಂತನಾ? ನೆವರ್. ಅದ್ ಸಾಧ್ಯನೇ ಇಲ್ಲ. ನೀನೊಬ್ಬ ವೇಸ್ಟ್ ಬಾಡಿ. ನಿಂಗ್ ನಮ್ ಕಂಪನಿ 30% ಶೇರ್ ಸಿಗಕ್ಕೆ ನಾನು ಯಾವತ್ತೂ ಬಿಡಲ್ಲ. ನೆವರ್. ಅದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಗೊತ್ತಾಯ್ತಾ? ಯಾವ ಹಂತಕ್ ಬೇಕಾದ್ರೂ ಇಳಿತೀನಿ. ಏನ್ ಮಾಡ್ತೀಯ ನೀನು? ನನ್ನ ಆಟ ನೋಡ್ಬೇಕಾ? ಏನ್ ಮಾಡ್ತಾ ಇದ್ಯಾ? ಹುಚ್ಚ ನಿಂಗೆ? ಬಾಯಿ ಮುಚ್ಚು, ಬಾಯಿ ಮುಚ್ಚು. ನಿಂಗೆ ಹುಚ್ಚ ಹಿಡ್ದಿದ್ಯಾ? ಏನ್ ಮಾಡ್ತಾ ಇದ್ಯಾ? ಅವಳು ಸುಳ್ಳು ಹೇಳ್ತಾ ಇದ್ದಾಳೆ. ನಾನು ನಿಜವಾಗ್ಲೂ ಏನು ಮಾಡಿಲ್ಲ. ಬಾವ ಹೇಳಿದ್ರು ಅವರು ಕೋಟ್ಯಾಧಿಪತಿ ಆಗ್ತಾರಂತ, ಅದಕ್ಕೆ ನಾನು ಅವ್ರ ಜೊತೆ. ಇವಳು ಸುಳ್ಳು ಹೇಳ್ತಾ ಇದ್ದಾಳೆ. ನಾನು ಏನು ಮಾಡಿಲ್ಲ. ನಾನು ನಿಜ ಹೇಳ್ತಾ ಇದ್ದೀನಿ. ಪ್ಲೀಸ್ ನನ್ನ ಮಾತನ್ನ ನಂಬಿ. ನಾನೊಬ್ಬ ಮನೆ ಅಳಿಯನ್ಗೆ ಗೌರವ ಮತ್ತೆ ಅಂತಸ್ತು ಕೊಟ್ಟೆ, ಆದ್ರೆ ನೀನು ನಮ್ಮ ಮನೆ ಮಗಳ ಮೇಲೆ ಕೆಟ್ಟ ದೃಷ್ಟಿ ಇಟ್ಟಿದ್ಯಾ. ನನ್ನ ಕಥೆ ಏನಾಗುತ್ತೆ ಅಂತ ತಿಳ್ಕೋಬೇಕಾ?
ಹಾಗಾದ್ರೆ ಈಗಲೇ ಪಾಕೆಟ್ FM ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಹಾಗೂ ಈ ರೀತಿಯ ಇನ್ನಷ್ಟು ಕಥೆಗಳನ್ನು ಕೇಳಿ. ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀಡಲಾಗಿದೆ.